ಕುಮಾರಸ್ವಾಮಿ ಅವರು ಟೋಲ್ ನ ಕಟ್ಟಬೇಡಿ ಅಂತ ಹೇಳಿರೋದು ನಿಜ. ಆದ್ರೆ ಕೋರ್ಟ್ ಆರ್ಡರ್ ಆಗಿಲ್ಲ ಟೋಲ್ ನ ಕಟ್ಟಬಾರದು ಅಂತ. ಕೋರ್ಟ್ ಎಲ್ಲೂ ಆರ್ಡರ್ ಮಾಡಿಲ್ಲ. ಆಯ್ತಾ? ಏನಕ್ಕೆ ಅದನ್ನ ಹೇಳಿದ್ದಾರೆ ಅಂತ ಹೇಳಿದ್ರೆ ಕೋರ್ಟ್ ಅಲ್ಲಿ ಅದು ವ್ಯಾಜ್ಯದಲ್ಲಿದೆ. ಏನಕ್ಕೆ ಅಂದ್ರೆ ಜುಲೈ 29ನೇ ತಾರೀಕು ನಡೆದಂತ ಹಿಯರಿಂಗ್ ಅಲ್ಲಿ ಇವ್ರು ಏನು ನೈಸ್ ರೋಡ್ ನ ಮಾಡಬೇಕಾದ್ರೆ ರೈತರಿಗೆ ಏನು ಕಾಂಪನ್ಸೇಷನ್ ಕೊಡಬೇಕು, ಭೂಮಿ ಒತ್ತುವರಿ ಮಾಡಿದಾಗ ಕಾಂಪನ್ಸೇಷನ್ ಕೊಡಬೇಕಾಗಿತ್ತಲ್ಲ, ಅದನ್ನ ಅವರು ಸರಿಯಾಗಿ ಕೊಟ್ಟಿಲ್ಲ ಅನ್ನೋದೊಂದು ವ್ಯಾಜ್ಯದಲ್ಲಿದೆ. ಅಂದ್ರೆ ಲಿಟಿಗೇಷನ್, ಲೀಗಲ್ ಲ್ಯಾಂಗ್ವೇಜ್ ಲಿಟಿಗೇಷನ್ ಅಲ್ಲಿದೆ. ಆದ್ರಿಂದ ಆ ಲಿಟಿಗೇಷನ್ ಮುಗಿಯೋವರೆಗೂ ಟೋಲ್ ಯಾಕೆ ಕಟ್ತೀರಾ ಅಂತ ಹೇಳಿದ್ದಾರೆ. ಕೋರ್ಟ್ ಸಹ 2 ವಾರ ಕಾಲಾವಧಿ ಕೊಟ್ಟಿದೆ ಈ ಲಿಟಿಗೇಷನ್ 2 ವೀಕ್ಸ್ ಅಲ್ಲಿ ನೀವು ಮುಗಿಸ್ಕೋಬೇಕು ಅಂತ. ಅದಕ್ಕೆ ಕುಮಾರಸ್ವಾಮಿ ಅವರು ಇನ್ ಸ್ಪಿರಿಟ್, ನಾಟ್ ಆಸ್ ಪರ್ ಆರ್ಡರ್, ನೀವು ಲಿಟಿಗೇಷನ್ ಅಲ್ಲಿ ಇರೋದಕ್ಕೆ ನೀವ್ ಯಾಕೆ ಟೋಲ್ ಕಟ್ತೀರಾ ಅಂತ ಹೇಳಿದ್ದಾರೆ. ಬಿಟ್ರೆ ಕೋರ್ಟ್ ಆರ್ಡರ್ ನ ಎಲ್ಲೂ ರಿಟರ್ನ್ ಅಲ್ಲಿ ಆರ್ಡರ್ ಎಲ್ಲೂ ಸಹ ಬಂದಿಲ್ಲ. ನಾನು ವೆರಿಫೈ ಮಾಡಿದೆ ಇದನ್ನ. ಸೊ ರೈಟಿಂಗ್ ಅಲ್ಲಿ ಎಲ್ಲೂ ಸಹ ಕೋರ್ಟ್ ಆರ್ಡರ್ ಆಗಿಲ್ಲ. ರೈಟ್ ಸೈಡ್ ಅಲ್ಲಿ ಇಲ್ಲಿ ಒಂದು ಪ್ರಿಂಟ್ಔಟ್ ಹಾಕಿದ್ದಾರೆ, ಪ್ರಿಂಟ್ಔಟ್ ಹಾಕಿದ್ದಾರೆ, ಕೊಡಿ ತೋರಿಸ್ತೀನಿ ನಾನು. ಇದು ಹೆಂಗೆ ಗೊತ್ತಾ, ಇವಾಗ ಮನೆ ಯಾರೋ ಒಂದು ಇಲ್ಲಿಗಲ್ ಪ್ರಾಪರ್ಟಿ ಮನೆ ಕಟ್ಟಿರ್ತಾರೆ, ಅರ್ಥ ಆಯ್ತಾ? ಲಿಟಿಗೇಷನ್ ಅಲ್ಲಿ ಇದೆ. ಅವರು ಲಿಟಿಗೇಷನ್ ಆಗಿದ ತಕ್ಷಣ ನೀನ್ ಮನೆ ಖಾಲಿ ಮಾಡ್ಕೊಂಡು ಹೋಗು ಅಂತ ಹೇಳಕ್ ಆಗಲ್ಲ. ಪ್ರೂವ್ ಆಗ್ಬೇಕದು. ಪ್ರೂವ್ ಆದ್ಮೇಲೆ ಹೌದು ಇವ್ರು ಮಾಡಿರೋ ತಪ್ಪು ಅಂತ ಗೊತ್ತಾಯ್ತು ಅಂದ್ರೆ ದಯವಿಟ್ಟು ಯಾರು ಟೋಲ್ ಕಟ್ಬೇಡಿ, ಅವಾಗ ಮಾಡಿ. ಕೋರ್ಟ್ ಆರ್ಡರ್ ಬಂದ್ಮೇಲೆ ಮಾಡಿ. ಸ್ಟಿಲ್ ಅಂಡರ್ ಲಿಟಿಗೇಷನ್ ಅಲ್ಲಿ ಇದ್ದಾಗ ಸ್ವಲ್ಪ ನಾವು ತಾಳ್ಮೆನ ಇಟ್ಕೋಬೇಕು, ಕಳ್ಕೋಬಾರ್ದು ಅಷ್ಟೇ.